ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನೈಟ್ ಊಟಕ್ಕೆ ನಾನು ಸಿಂಪಲ್ಲಾಗಿ ಕಬಾಬು, ಆಮೇಲೆ ರೈಸು, ಮುದ್ದೆ, ಸೊಪ್ಪು ಸಾರು ಮಾಡ್ಕೊತಾ ಇದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಿಮ್ಮ ಮನೇಲಿ ಏನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನ್ನ ಮಕ್ಕಳಿಗೆ ಕಬಾಬ್ ತುಂಬ ಇಷ್ಟ. ಚಿಕನ್ ಸಾರು ಎಲ್ಲ ಮಾಡಿದ್ರೆ ಅವ್ರು ತಿನ್ನೋದೇ ಇಲ್ಲ, ಒಂದು ಪೀಸು ಮುಟ್ಟೋದಿಲ್ಲ. ಹಾಗಾಗಿ ನಾನು ತುಂಬ ಕಬಾಬೇ ಜಾಸ್ತಿ ಮಾಡ್ತಿರ್ತೀನಿ. ಆಯಿಲ್ ಜಾಸ್ತಿ ಕೊಡಬಾರ್ದು ಒಂದು ಸ್ವಲ್ಪ ಅಂತೇಳ್ಬಿಟ್ಟು ಎಷ್ಟು ಇದು ಮಾಡಿದ್ರು ಚಿಕನ್ ತಿನ್ನೋದಿಲ್ಲ. ಹಾಗಾಗಿ ಅವ್ರಿಗಿಷ್ಟ ಆಗಿರೋದು ಒಂದು ಸ್ವಲ್ಪ ಮಾಡಲೇಬೇಕಾಗುತ್ತೆ. ಹಾಗಾಗಿ ಕಬಾಬೇ ಜಾಸ್ತಿ ಮಾಡ್ತಾಯಿರ್ತೀನಿ. ಸೊಪ್ಪು ಸಾರು, ಮುದ್ದೆ, ಆಮೇಲೆ ರೈಸು, ಕಬಾಬ್ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ. ಒಂದು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸು ತೊಗೊಂಬಂದಿದ್ರು ನಮ್ಮ ಮನೆಯವರು. ನಮ್ಮ ಸಾಕ್ಷಿಗೆ ಸ್ವೀಟ್ ತುಂಬ ಇಷ್ಟ, ನನಗೂ ಅಷ್ಟೇ. ಖಾರ ಐಟಮ್ ನನಗೆ ಯಾವುದೂ ಇಷ್ಟ ಆಗಲ್ಲ, ಸ್ವೀಟ್ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಮಗಳು ಚಿಕ್ಕವಳಿಗೆ ಹಾಗೆ ನನ್ನ ಥರನೇ ಸ್ವೀಟ್ ತುಂಬ ಇಷ್ಟಪಡ್ತಿರ್ತಾಳೆ. ನನಗೂ ರಸಮಲೈ ಅಂದರೆ ನನಗೆ ತುಂಬ ಇಷ್ಟ. ಯಾವಾಗ ಏನೇ ತೊಗೊಂಬಂದ್ರು ನಮ್ಮ ಮನೆಯವ್ರು ಅದು ಮಿಸ್ ಮಾಡೋದಿಲ್ಲ, ಅದನ್ನು ತಗೊಂಡೇ ಬರ್ತಾರೆ. ಇದು ನೆಕ್ಸ್ಟ್ ಡೇ ಲಾಗು. ನಾನು ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಡಬ್ಬಗಳೆಲ್ಲ ತೆಗಿತಾ ಇದ್ದೀನಿ. ರೇಷನ್ ಹಾಕಿಟ್ಟಿರುವ ಡಬ್ಬದಲ್ಲಿ 1 ತಿಂಗಳು ಬಿಟ್ಟು 2 ತಿಂಗಳಿಗೆ ಒಂದು ಸರಿ ನಾನು ಎಲ್ಲ ಕ್ಲೀನಾಗಿ ತೊಳಿತಾ ಇರ್ತೀನಿ. ನಾನು ತೊಳೆದ್ಬಿಟ್ಟು ರೇಷನ್ ಹಾಕಿದ್ರೆ ನನಗೊಂದು ಸಮಾಧಾನ. ಹಾಗಾಗಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಇನ್ನೂ ಇತ್ತು, ಅದರಲ್ಲಿ ತುಂಬ ಎಲ್ಲ ಹಾಗಾಗೆ ಇತ್ತು. ಹಾಗಾಗಿಬಿಟ್ಟು ಎಲ್ಲ ತಗೊಂಡು ಒಂದೊಂದು ಬೌಲಲ್ಲಿ ಎಲ್ಲನೂ ಹಾಕಿಟ್ಕೊತಾ ಇದ್ದೀನಿ. ನಾನು ಶೆಲ್ಫೆಲ್ಲ ನೀಟಾಗಿ ಖಾಲಿ ಮಾಡ್ಕೊಂಡೋಗಿದ್ಮೇಲೆ ನೋಡಿರಿ ಎಷ್ಟೊಂದು ಹೆಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಫುಲ್ ಅದು ನೋಡ್ತಾ ಇದ್ದರೆ ತಲೆ ಸುತ್ತಂಗೆ ಆಗುತ್ತೆ. ನೋಡ್ತಾ ಇರಬೇಕಾದ್ರೆ ಅಷ್ಟೇ ಹಾಗೆ ಅನಿಸುತ್ತೆ. ಕೆಲಸ ಮಾಡೋಕ್ಕೆ ನಿಂತ್ಕೊಂಡು ಬಂದರೆ ಏನೂ ಅನಿಸಲ್ಲ, ಪಟ ಅಂತ ಆಗೋಗ್ಬಿಡುತ್ತೆ. ಎಲ್ಲ ಇರುವಂಥ ರೇಷನ್ ಎಲ್ಲ ಇನ್ನು ಸ್ವಲ್ಪ ಉಳಿದಿರುವಂಥದ್ದೆಲ್ಲ ನಾನು ಒಂದು ಬೌಲಿಗೆ ಹಾಕಿಟ್ಕೊತಿದ್ದೀನಿ. ಪೇಪರ್ಗೆ ಹಾಕಿ ಇಟ್ಕೊತಿದ್ದೆ, ನನಗೆ ಅಲ್ಲಿ ಪ್ಲೇಸ್ ಸಾಲ್ತಾ ಇದ್ದಿಲ್ಲ. ಹಾಗಾಗಿ ಮತ್ತೆ ಬಿಡು ಹಾಗೆ ತೊಳ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಎಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇತ್ತು ಅಲ್ಲ ಅದೆಲ್ಲ. ಆಮೇಲೆ ಎಲ್ಲ ಖಾಲಿ ಬಾಕ್ಸ್ಗಳನ್ನೆಲ್ಲ ಒಂದು ಸ್ವಲ್ಪ ನಾನು ಸಿಂಕ್ ಒಳಗೆ ಹಾಕಿಟ್ಕೊಂಡೆ ತೊಳೆಯೋದಕ್ಕೆ. ಒಂದು ಸ್ವಲ್ಪ ಎಲ್ಲನೂ ಹೀಗೆ ಬಾಕ್ಸಿನ ಮುಚ್ಚಳ ಎಲ್ಲ ತೆಗೆದು ಹಾಕ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗಿಬಿಡುತ್ತೆ ಅಂತೇಳಿ ಫಸ್ಟಿಗೆ ಬಾಕ್ಸಿನ ಮುಚ್ಚಳ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಎಲ್ಲದರೊಳಗೆ ಸಿಂಕ್ ಒಳಗೆ ಹಾಕೋತಾ ಇದ್ದೆ. ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ ಮೇಲೆ ನಮ್ಮ ಸಾಕ್ಷಿ ಪಾಪುನ ನಿದ್ದೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾನು ಕಿಚನ್ಗೆ ಬಂದೆ. ಅವಳು ಇದ್ಲು ಅಂದರೆ ನನಗೊಂದು ಕೆಲಸ ಮಾಡೋಕ್ಕೆ ಬಿಡೋಂಗಿಲ್ಲ, ತುಂಬ ಹಠ ಮಾಡ್ತಿರ್ತಾಳೆ. ಅವಳ ಜೊತೆಗೇ ಇರಬೇಕು ನಾನು. ಸುಮ್ಮನೆ ಕುಂತ್ಕೊಂಡು ಆಟ ಆಡ್ತಿದ್ರು, ನಾನು ಅವಳ ಜೊತೆಗೇ ಕುಂತ್ಕೊಂಡಿರಬೇಕು. ತುಂಬ ಹಠ ಮಾಡ್ತಿರ್ತಾಳೆ. ಇನ್ನು ಚಿಕ್ಕವಳಲ್ವಾ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಗಿದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅವಳನ್ನ ನಿದ್ದೆ ಮಾಡಿಸಿ ಆಮೇಲೆ ಕಿಚನ್ಗೆ ಬಂದೆ ನಾನು. ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಸಾಂಬಾರಿತ್ತು, ಸೊಪ್ಪು ಸಾರು ಮಾಡಿದ್ದೆ ಅಲ್ವಾ, ಅದೇ ಸಾಂಬಾರಿತ್ತು. ಅಡುಗೆದೇನೂ ಕೆಲಸ ಇದ್ದಿಲ್ಲ. ರೈಸ್ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ಅಡುಗೆದು ಕೆಲಸ ಇಲ್ಲ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಮಕ್ಕಳಿಗೆ ಟಿಫನ್ ಮಾಡಿ ಕಳಿಸ್ಬಿಟ್ಟು ಅದಾಗಿದ್ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೇಷನ್ ಬರೆದು ಕಳಿಸಿದ್ದೆ, ಅದು ತರೋಷ್ಟರೊಳಗೆ ಇದನ್ನೆಲ್ಲ ಡಬ್ಬ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಟ್ರೆ ರೇಷನ್ ತಂದಿದ ತಕ್ಷಣ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಒಂದು ಸ್ವಲ್ಪ ತಲೆಗೆಲ್ಲ ಆಯಿಲ್ ಹಾಕ್ಕೊಂಡ್ಬಿಟ್ಟಿದ್ದೆ. ಕೆಲಸ ಮಾಡೋಷ್ಟರೊಳಗೆ ಚೆನ್ನಾಗಿ ನೆನ್ನೆ ಇಟ್ಕೊಂಡ್ರೆ ಅದಾಗಿದ್ಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಏನಾದರೂ ಮನೆ ಮಾಡಿಬಿಟ್ರೆ ತಲೆ ಸ್ನಾನ ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಕೆಲಸ ಏನಾದರೂ ಹೆವಿ ಇತ್ತಂದರೆ ತಲೆ ಸ್ನಾನ ಮಾಡಿಬಿಡ್ತೀನಿ. ತಲೆ ಸ್ನಾನ ಮಾಡಿದ ತಕ್ಷಣವೇ ಹುಷಾರಿಲ್ದಂಗೆ ಮಲಗಿಬಿಡ್ತೀನಿ. ನನಗೆ ಸೈನಸ್ ಒಂದು ಸ್ವಲ್ಪ ಹೆಡ್ಡೇಕ್ ಇದೆ. ತುಂಬ ತಲೆ ಸ್ನಾನ ಮಾಡಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ, ಆದರೂ ಕೇಳೋದಿಲ್ಲ. ತಲೆ ಸ್ನಾನ ಮಾಡೋದು ಮತ್ತು ಮಲಗೋದು ಆಗುತ್ತೆ. ಈ ಡೈನಿಂಗ್ ಟೇಬಲ್ ಅಂತೂ ನಾವು ಒಂದಿನವೂ ಇದ್ರ ಮೇಲೆ ಕುಂತ್ಕೊಂಡು ಯಾರೂ ತಿಂಡಿ ಊಟ ಅಂತೂ ಮಾಡೋದೇ ಇಲ್ಲ. ಯೂಸ್ ಆಗೋದಂತೆ ಈ ಥರನೇ, ಏನಾದರೂ ಸ್ನ್ಯಾಕ್ಸ್ ತಂದರೆ ಸ್ನ್ಯಾಕ್ಸ್ ಇಡೋಕ್ಕೆ, ಅದಾಗಿದ್ಮೇಲೆ ಈ ಥರ ಏನಾದರೂ ಕ್ಲೀನ್ ಮಾಡಿರೋದು ತೊಳೆಯೋದು ಅದ್ರ ಮೇಲೆ ಜೋಡಿಸೋಕ್ಕೆ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಹೆಸರಿಗಷ್ಟೇ ಡೈನಿಂಗ್ ಟೇಬಲು, ಅಲ್ಲಿ ಊಟ ಅಂತೂ ಮಾಡೋದೇ ಇಲ್ಲ. ಒಂದು ಸ್ವಲ್ಪ ಇಲ್ಲಿ ಸ್ಟೀಲ್ ಬಾಕ್ಸ್ಗಳ್ದೆಲ್ಲ ಒಂದು ಸ್ವಲ್ಪ ತೊಗೊಂಡು ಕ್ಲೀನ್ ತೊಳಿತಾ ಇದ್ದೆ. ಮನೆ ಆದರೂ ಅದನ್ನೆಲ್ಲ ತೊಳೆದಿದ್ದೆ. ರ್ಯಾಕಲ್ಲಿರುವಂಥದ್ದು ದೊಡ್ಡ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ. ಹಾಗಾಗಿ ಎಲ್ಲನೂ ತಗೊಂಡಿದ್ದಿಲ್ಲ. ಒಂದು ಸ್ವಲ್ಪ ಸ್ಟೀಲ್ ಬಾಕ್ಸ್ ಮಾತ್ರ ಖಾಲಿಯಾಗಿತ್ತು, ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಎಲ್ಲ ತೊಳೆದಾಗಿದ್ಮೇಲೆ ನೀಟಾಗಿ ಶೆಲ್ಫ್ ಎಲ್ಲ ಖಾಲಿ ಆಗಿತ್ತಲ್ವ, ಅಲ್ಲೆಲ್ಲ ನೀಟಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಹಸಿ ಬಟ್ಟೆಯಿಂದ ಒರೆಸಿ ಬಿಟ್ಟಿದ್ದೆ ಆಗಲೇ. ಅದೆಲ್ಲ ಒಣಗಾಗಿದ್ಮೇಲೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಕಟ್ ಮಾಡಿ ಕರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಪ್ರತಿ ಸಲ ನ್ಯೂಸ್ ಪೇಪರ್ ಚೇಂಜ್ ಮಾಡಿಬಿಟ್ರೆ ನೀಟಾಗಿರುತ್ತೆ. ನ್ಯೂಸ್ ಪೇಪರ್ ಹಾಕಿಲ್ದಂಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣೋಂಗಿಲ್ಲ, ಗಲೀಜು ಆಗಿಬಿಡುತ್ತೆ ಗೋಡೆ. ಹಾಗಾಗಿ ನ್ಯೂಸ್ ಪೇಪರ್ ಪ್ರತಿಯೊಂದಕ್ಕೂ ನ್ಯೂಸ್ ಪೇಪರ್ ಹಾಕಿಟ್ಟಿರ್ತೀನಿ ನಾನು. ನೋಡಿರಿ ಇಷ್ಟೊಂದು ಎಲ್ಲ ಡಬ್ಬ ಎಲ್ಲ ಕ್ಲೀನಾಗಿ ತೊಳೆದು ಡ್ರೈ ಆಗಲಿ ಅಂತೇಳಿ ತೊಳೆದಿಟ್ಟೆ. ಅದಾಗಿದ್ಮೇಲೆ ನಾನು ಫ್ರೆಶ್ ಅಪ್ ಆದೆ. ನಿಮ್ಗೆ ಗೊತ್ತಿರುವ ಹಾಗೆ ತಲೆ ಸ್ನಾನ ಮಾಡಿದ ತಕ್ಷಣವೇ ಬಂದುಬಿಡುತ್ತೆ ನನಗೆ ತಲೆನೋವು. ಅದೆಲ್ಲ ಕೆಲಸ ಮಾಡೋಷ್ಟರೊಳಗೆ ನನಗೆ ಹುಷಾರಿಲ್ದಂಗೆ ಆಗೋಯ್ತು. 2 ದಿನ ಮಲಗಿಬಿಟ್ಟಿದ್ದೆ. ನನಗೆ ಹುಷಾರಿಲ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ. ಒಂದು ಸ್ವಲ್ಪ ಲೋ ಬಿ ಪಿ ಏನೋ ಆಗಿಬಿಟ್ಟಿತ್ತು.
ಸರಿಯಾಗಿ ಊಟ ಮಾಡಲ್ಲ. ಹಾಗಾಗಿ ಮತ್ತು ತಲೆನೋವು ತುಂಬ ಇತ್ತು. 2 ದಿನವರೆಗೂ ಆ ಡೈನಿಂಗ್ ಟೇಬಲ್ ಮೇಲೆ ತೊಳೆದಿಟ್ಟಿರುವ ಬಾಕ್ಸ್ ಹಾಗೇ ಇತ್ತು. ಮತ್ತು ಇನ್ನೊಂದು ಸರಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಎಲ್ಲ ಒರೆಸ್ಕೊಂಡು ಅಷ್ಟರೊಳಗೆ ನಮ್ಮ ಮನೆಯವರು ರೇಷನ್ ಎಲ್ಲ ತೊಗೊಂಬಂದಿದ್ರು. ರೇಷನ್ ಎಲ್ಲ ಹಾಕಿಡ್ತಿದ್ದೀನಿ. ಕ್ಲೀನಾಗಿ ಈ ಥರ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಎಷ್ಟು ಸಮಾಧಾನ ಅನ್ನಿಸ್ತಾ ಇರುತ್ತೆ. ಮನೆಯೂ ಅಷ್ಟೇ, ನಮಗೆ ಒಂಥರ ನೀಟಾಗಿದ್ದರೆ ತುಂಬ ಇಷ್ಟ ಅಲ್ವಾ. ಕಿಚನಲ್ಲೇ ನಾವು ಜಾಸ್ತಿ ಹೊತ್ತಿರ್ತೀವಿ. ಕಿಚನ್ ಮಾತ್ರ ಕ್ಲೀನಾಗಿರಬೇಕು ನನಗೆ. ಅದು ಇದು ಅಂತ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ಒಂದು ಸರಿ ಎಲ್ಲ ನೀಟಾಗಿ ಲೀಸ್ಟಲ್ಲಿರೋದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ ಅಂಥೇಳಿ ಎಲ್ಲ ಚೆಕ್ ಮಾಡಿಬಿಟ್ಟು, ಇನ್ನೂ ಕೆಲವೊಂದು ಐಟಮ್ ಕೊಟ್ಟಿದ್ದಿಲ್ಲ ಮಕ್ಕಳ ಐಟಮ್ ಅಂತೂ ಏನೂ ಬಂದೇ ಇದ್ದಿಲ್ಲ. ಎಲ್ಲ ಖಾಲಿ ಆಗಿದೆ, ಆಮೇಲೆ ಕೊಟ್ಟು ಕಳಿಸ್ತೀವಿ ಅಂದಿದ್ರು. ಹಾಗಾಗೆಲ್ಲ ನೋಡ್ಕೊಂಡು ಒಂದು ಸರಿ ನೀಟಾಗಿ ಎಲ್ಲ ಎತ್ತಿಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಡಬ್ಬ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಆಗ್ತಿದ್ರೆ ನಮಗೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಏನಾದರೂ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೂ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಒಂದು ತಿಂಗಳಿಗೆ ಬೇಕಾದಷ್ಟು ರೇಷನ್ ಎಲ್ಲ ತಿಂಗಳ ತರ್ತಾ ಇರ್ತೀವಿ. ಜಾಸ್ತಿ ತಂದು ಸ್ಟೋರ್ ಮಾಡಿಟ್ಕೊಳಲ್ಲ, ಹುಳ ಆಗಿಬಿಡ್ತಿರ್ತವೆ. ಹಾಗಾಗಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ಬರ್ಸಿರ್ತೀನಿ. ಅದಾಗಿದ್ಮೇಲೆ ನೆಕ್ಸ್ಟ್ ಡೇ ಇದು ಮಟನು ಚಿಕನ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಒಂದು ಸ್ವಲ್ಪ ಮಟನ್ ಸಾರು ಕಬಾಬ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಕಬಾಬ್ ಇಷ್ಟ ಅಲ್ವಾ, ಕಬಾಬ್ ಕಲಿಸಿಟ್ಬಿಟ್ರೆ ಅವರು ಕೇಳಿದಾಗೆ ಮಾಡಿಕೊಡ್ತಿರ್ತೀನಿ. ಹಾಗಾಗಿ ಫಸ್ಟು ಕಬಾಬಿಗೆ ಎಲ್ಲ ಕಲಸಿ ಇಟ್ಟಿದ್ದೀನಿ. ನಿಮ್ಗೇನಾದರೂ ಕಬಾಬ್ ರೆಸಿಪಿ ಬೇಕಂದರೆ ನಾನು ವೀಡಿಯೋದಲ್ಲಿದೆ, ಚೆಕ್ ಮಾಡಿ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡೆ ಮಟನ್ ಸಾರು ಮಾಡೋಕ್ಕೆ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಬೇಕು. ತುಂಬ ಸಿಂಪಲ್ಲಾಗಿ ನೋಡಿ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾವುದಕ್ಕೆ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾಗಿದ್ಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ ಇದ್ರ ಜೊತೆಗೆ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನೋ ಈ ಪೇಸ್ಟನ್ನು ಹಾಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟೊಂದು ಹಾಕಿಬಿಟ್ಟು ನಾನು ರುಬ್ಬಿಟ್ಕೊಂಡಿರ್ತೀನಿ ಒಂದು ಬಾಕ್ಸಿಗೆ. ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು. ಒಂದು 15 ದಿನ ಇಟ್ಟರೂ ಫ್ರಿಜ್ಜಲ್ಲಿ ಏನೂ ಆಗೋದಿಲ್ಲ ಇದು. ಒಂದು ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ ನಮಗೆ. ಆ ಮಸಾಲೆ ಹಾಕಿ ಫ್ರೈ ಆಗಿದ್ಮೇಲೆ ಮಟನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ಮೇಲೆ ಆ ಮಟನ್ ಹಾಕಿಬಿಟ್ಟು ಒಂದು ಸ್ವಲ್ಪ ಶುಂಠಿ ಈ ಪೇಸ್ಟ್ ಜೊತೆಗೇ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಟನ್ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರಿಶಿನ, ಉಪ್ಪು ಹಾಕಿಬಿಟ್ಟು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮಟನನ್ನು. ಆವಾಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಟನ್ ಸಾರು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ನಾನು ಮಟನ್ ಏನು ಫಸ್ಟೇ ಬೇಯಿಸ್ಕೊತಿಲ್ಲ, ಡೈರೆಕ್ಟಾಗಿ ಹಾಗೆ ಕುಕ್ಕರಲ್ಲೇ ಇಟ್ಬಿಡ್ತಿದ್ದೀನಿ. ಬಿರಿಯಾನಿ ಏನಾದರೂ ಮಾಡ್ಕೊಬೇಕು ಅಂದರೆ ಒಂದ್ಸರಿ ಬೇಯಿಸ್ಕೊಂಡ್ಬಿಡ್ತಿದ್ದೆ. ಸಾಂಬಾರಲ್ವಾ, ಫಸ್ಟಿಗೆ ಹಾಗೆ ಡೈರೆಕ್ಟಾಗಿ ಇಡೋಣ ಅಂತೇಳ್ಬಿಟ್ಟು ಹಾಗೆ ಇಡ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಒಂದ್ಸರಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಹಸಿ ಕೊಬ್ಬರಿ ಯೂಸ್ ಮಾಡಿಲ್ಲ, ಒಣ ಕೊಬ್ಬರಿ. ಆಮೇಲೆ ಒಂದು ಮೀಡಿಯಮ್ ಸೈಜು ಒಂದು 4 ಟೊಮೆಟೊ, ಒಂದು 2 ಈರುಳ್ಳಿ ಹಾಕ್ಬಿಟ್ಟು ಇಷ್ಟೇ ರುಬ್ಕೊಂಡಿರೋದು ಮಸಾಲೆ. ನಾನು ಫಸ್ಟು ಕೊತ್ತಂಬರಿ ಮಸಾಲೆ ಹಾಕಿದ್ದೀನಲ್ವ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ ಅದನ್ನು ರುಬ್ಬಿ ಹಾಕಿದ್ದೀನಿ. ಆಮೇಲೆ ಒಣ ಕೊಬ್ಬರಿ, ಟೊಮಾಟೊ, ಈರುಳ್ಳಿ ಮಿಕ್ಸಿ ಒಳಗೆ ನೈಸಾಗಿ ರುಬ್ಕೊಬೇಕು. ರುಬ್ಕೊಂಡು ಮಟನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ, ಅದಾಗಿದ್ಮೇಲೆ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಬೇಕು. ಸೇರಿಸಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ, ಅದಾಗಿದ್ಮೇಲೆ ಒಂದು ಸ್ವಲ್ಪ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡ್ರು, ಇದರಲ್ಲೂ ಎಲ್ಲ ಮಸಾಲೆಗಳು ಹಾಕಿದ್ದೀನಿ. ಆ ಧನಿಯಾ ಪೌಡ್ರು 1 ಸ್ಪೂನಷ್ಟು, ಆಮೇಲೆ ಖಾರ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರ ಪುಡಿ ಹಾಕ್ಕೊಳ್ಳೋಣ. ಅದಾಗಿದ್ಮೇಲೆ ಮಟನ್ ಮಸಾಲ ಒಂದು ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ಮಟನ್ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರೆಡಿ ಮಸಾಲ ನಾನು ಹಾಕ್ತಾಯಿರ್ತೀನಿ. ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸರಿ. ಆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ನೀರು ಹಾಕ್ಕೊಬೇಕು. ಫಸ್ಟ್ಗೆ ನೀರು ಹಾಕ್ಕೊಬಾರ್ದು. ಆ ಮಸಾಲೆ ನಾವೇನು ರುಬ್ಬಿ ಹಾಕಿರ್ತೀವಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾಗಿದ್ಮೇಲೆ ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನೋಡ್ತಾಯಿರ್ರಿ, ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು. ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ತೊಗೊಂಬಂದಿದ್ರು ಹೊರಗಿಂದನೇ.
4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಮಟನ್ ಸಾರು ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ವ್ಲಾಗ್ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ನಿಮಗೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಐ ಹೋಪ್ ಎಲ್ಲರೂ ನೋಡಿರ್ತೀರಾ